ವೈಕುಂಠ ಏಕಾದಶಿ ಪ್ರಯುಕ್ತ ತಿರುಮಲದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ನಾವೀಗ ತಿರುಮಲದ ತಿಮ್ಮಪ್ಪನ ಸನ್ನಿಧಿಯ ಮುಂಭಾಗದಲ್ಲಿರುವಂಥದ್ದು ಮುಖ್ಯ ದ್ವಾರದಲ್ಲಿದ್ದೀವಿ. ಇಡೀ ದೇವಾಲಯವನ್ನು ಸಿಂಗಾರಗೊಳಿಸಲಾಗಿದೆ, ಹೂವುಗಳಿಂದ ಅಲಂಕರಿಸಲಾಗಿದೆ. ಇಡೀ ತಿರುಮಲ ಬೆಟ್ಟ ಇವತ್ತು ಸಂಪೂರ್ಣವಾಗಿ ಸಂಭ್ರಮದಿಂದ ಭಕ್ತರಿಂದ ಕಳೆಗಟ್ಟಿದೆ. ಎಲ್ಲಿ ನೋಡಿದರೂ ಕೂಡ ವೈಭವಪೇತವಾಗಿ ತುಂಬ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತು ವೈಕುಂಠ ಏಕಾದಶಿ ಅಂದ್ರೇ ಶ್ರೀನಿವಾಸನ ಒಂದು ಸ್ವರ್ಗದ ಬಾಗಿಲು ತೆಗೆದಂಗೆ ಭಕ್ತರಿಗೆ ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಸಂಭ್ರಮ ಇಲ್ಲಿ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಸಂಭ್ರಮಿಸಲು ನೋಡ್ತಾ ಇರ್ಬೋದು. ಈಗ ಕೆಲವೇ ಕ್ಷಣಗಳು ಈಗ ವೆಂಕಟರಮಣ ಇವತ್ತು ಒಂದು ರಥೋತ್ಸವವನ್ನು ಕೂಡ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಅಂದರೆ ತಿರುಮಲದಲ್ಲಿ ಈ ಒಂದು ರಥೋತ್ಸವ ನಡೆಯಲಿದೆ. ಪ್ರತಿ ವರ್ಷ ಕೂಡ ಈ ರೀತಿಯಾದಂಥ ಒಂದು ಸಂಭ್ರಮ ತಿರುಮಲದಲ್ಲಿ ಮನೆ ಮಾಡುತ್ತೆ. ಈಗ ರಥೋತ್ಸವದಲ್ಲಿ ಪೂಜಾ ಕೈಂಕರ್ಯಗಳು ಭರದಿಂದ ಸಾಗುತ್ತೆ. ಈ ರಥವನ್ನು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಭಕ್ತರೆಲ್ಲರೂ ಕೂಡ ಎಳೆಯಲಿದ್ದಾರೆ. ಇಡೀ ದೇವಾಲಯದ ಸುತ್ತಮುತ್ತ ಈಗ ಈ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡಲಾಗ್ತದೆ. ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಹಾಗೂ ಎಲ್ಲ ಭಕ್ತರು ಕೂಡ ಸೇರಿ ರಥವನ್ನು ಎಳೆಯುವಂಥ ಕೆಲಸವನ್ನು ಮಾಡಲಿದ್ದಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ರಥೋತ್ಸವ ಈಗ ತಿರುಮಲದಲ್ಲಿ ನಡೆಯಲಿದೆ. ಹೀಗಾಗಿ ಪ್ರಧಾನ ಅರ್ಚಕರು ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಆ ಒಂದು ರಥೋತ್ಸವಕ್ಕೆ ದೇವತಾ ಒಂದು ಪ್ರತೀತಿ ನಡ್ಕೊಂಡ್ಬಂದಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೂಡ ನೋಡ್ತಾ ಇರ್ಬೋದು. ಈಗ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ರಥೋತ್ಸವದಲ್ಲಿ. ಸೊ ಇದು ಒಂದು ತಿರುಮಲದಲ್ಲಿ ಇವತ್ತು ವಿಶೇಷವಾಗಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಎಲ್ಲಿ ನೋಡಿದರೂ ಕೂಡ ಗೋವಿಂದನ ಸ್ಮರಣೆ ಕೇಳಿ ಬರ್ತಾ ಇದೆ. ಭಕ್ತರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಬಂದಿದ್ದಾರೆ. ಆದರೆ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತಿದೆ. ನೋಡಿ, ಇಲ್ಲಿ ಬರುವಂಥ ಎಲ್ಲ ಭಕ್ತರು ಕೂಡ ಬಂದು ಈಗ ರಥೋತ್ಸವವನ್ನು ಎಳೆಯುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಈ ನಿಟ್ಟಿನಲ್ಲಿ ತಿರುಮಲದಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಭ್ರಮ ಮನೆ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಎಲ್ಲಿ ನೋಡಿದರೂ ಕೂಡ ಶ್ರೀನಿವಾಸನ ಸ್ಮರಣೆ, ಗೋವಿಂದ ಗೋವಿಂದ ಎನ್ನುವ ಸ್ಮರಣೆ ಈಗ ಕಳೆಗಟ್ಟಿದೆ. ಹೀಗಾಗಿ ತಿರುಮಲ ಇವತ್ತು ಸಂಪೂರ್ಣವಾಗಿ ಸಂಭ್ರಮದಿಂದ ಮನೆ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಈ ನಿಟ್ಟಿನಲ್ಲಿ ಭಕ್ತರು ಕೂಡ ಎಲ್ಲ ಕಡೆ ಶ್ರದ್ಧೆಯಿಂದ ಒಂದು ದೇವರ ಒಂದು ಆರಾಧನೆಯಲ್ಲಿ ತೊಡಗಿದ್ದಾರೆ. ಒಂದು ಕಡೆ ಭಕ್ತರು ದೇವರ ದರ್ಶನವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ರಥೋತ್ಸವಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಕಡೆ ಗೋವಿಂದನ ನಾಮ ಸ್ಮರಣೆ ಬರ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈಗ ರಥೋತ್ಸವವನ್ನು ಎಳೆಯೋದಕ್ಕೆ ಇಲ್ಲಿ ಭಕ್ತರು ಮುಗಿಬೀಳ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಕೆಲಸ ಮಾಡುವಂಥ TTD ಸಿಬ್ಬಂದಿ ಕೂಡ ಈ ಒಂದು ರಥೋತ್ಸವವನ್ನು ಎಳೆಯೋವನ್ನು ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ತಿರುಮಲದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಜೊತೆಗೆ ವೈಕುಂಠ ಏಕಾದಶಿಯ ಸಂಭ್ರಮ. ತಿರುಪತಿಯಿಂದ ಕ್ಯಾಮರಾಮನ್ ಮುನಿಯಪ್ಪ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.